ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಹರ್ಷ ವ್ಯೂ ಚಾನಲ್ಗೆ. ಇವತ್ತು ನಾವು ನಿಫ್ಟಿ 50 ಮತ್ತು ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ನೋಡೋಣ. ಅದ್ರ ಜೊತೆಗೆ 3 ಸ್ವಿಂಗ್ ಸ್ಟಾಕ್ಗೆ ನಾವು ಸೆಲೆಕ್ಟ್ ಮಾಡಿರೋ ಕೆಲವೊಂದು ಸ್ಟಾಕ್ ಬಗ್ಗೆ ಅನಾಲಿಸಿಸ್ ಮಾಡೋಣ. ಓಕೆ, ಇವಾಗ ಬಂದುಬಿಟ್ಟು ನಿಫ್ಟಿ 50 ಮತ್ತು ಬ್ಯಾಂಕ್ ನಿಫ್ಟಿ ಬಗ್ಗೆ ನೋಡೋಣ. ಈ ನಿಫ್ಟಿ 50 ನಾನು ಓವರಾಲ್ ಆಗಿ ನಿಮಗೆ ಮುಂಚೆನೇ ಒಂದು ವಿಡಿಯೋ ಮಾಡಿದ್ದೆ. ಅದರಲ್ಲಿ ನಾನು ಹೇಳಿದೆ, ನಮ್ಮ ಓವರಾಲ್ ವ್ಯೂ ಬಂದುಬಿಟ್ಟು ಅಪ್ ಟ್ರೆಂಡಲ್ಲಿದೆ. ಓಕೆ, ಅಪ್ ಟ್ರೆಂಡಲ್ಲಿದೆ. ಬಟ್ ಏನಂತಂದರೆ ಅಪ್ ಟ್ರೆಂಡಲ್ಲಿ ಇದ್ದರೂ ಕೂಡ ಇಲ್ಲಿ ಹೈಯರ್ ಹೈ ಹೈಯರ್ ಲೋ ಫಾರ್ಮೇಷನ್ ಮಾಡಿದೆ. ಬಟ್ ಈ ರೇಂಜಲ್ಲಿ ನೀವು ನೋಡುವಾಗ ಬಂದುಬಿಟ್ಟು ಏನಾಗಿದೆ, ಒಂದು ಕನ್ಸಾಲಿಡೇಷನ್ ಪ್ರೈಸ್ ಆ್ಯಕ್ಷನ್ ಮಾಡಿರೋದ್ರಿಂದ ಇಲ್ಲಿ ಸ್ವಲ್ಪ ಕಾಷಿಯಸ್ ಇರಬೇಕಾಗಿರುತ್ತೆ, ಸ್ವಲ್ಪ ಜೋಪಾನವಾಗಿರಬೇಕು ಅಂತ ನಾನು ಹೇಳಿದ್ದೆ. ಕಾರಣ ಏನಂತಂದರೆ ಇದು ಒಂದು ಫಾರ್ಮೇಷನ್ ಏನಾಗಿದೆ, ಇದು ಸೈಡ್ ವೇಸ್ ಇರೋದ್ರಿಂದ ಇದು ಮತ್ತೆ ಕೆಳಗಡೆ ಈ ರೀತಿ ಹೋಗೋ ಚಾನ್ಸಸ್ಸು ಇರ್ಬೋದು ಅಂತ. ಬಟ್ ನಾನೇನು ಹೇಳಿದೆ, ಬಟ್ ನಮಗೆ ದೊಡ್ಡ ವ್ಯೂ ಏನಾಗಿದೆ, ದೊಡ್ಡ ವ್ಯೂ ಬಂದುಬಿಟ್ಟು ಅಪ್ ಟ್ರೆಂಡಲ್ಲಿದೆ. ಬಟ್ ಚಿಕ್ಕ ವ್ಯೂ ಏನಂತಂದರೆ, ಚಿಕ್ಕ ವ್ಯೂ ಅಂತ ಈ ರೀತಿ ಕರೆಕ್ಷನ್ ಕೂಡ ಆಗ್ಬೋದು. ಬಟ್ ಯಾವಾಗ ಈ ರೀತಿ ಕೆಳಗಡೆ ಬೀಳುತ್ತೆ ಅಂತಂದರೆ ಅದರ ಡೀಟೇಲ್ ಆಗಿ ನಾನು ಮುಂಚೆನೇ ಎಕ್ಸ್ಪ್ಲೇನ್ ಮಾಡಿದ್ದೀನಿ, ನೋಡ್ತಿರೋರು ಹೋಗಿ ನೋಡಿ. ಬಟ್ ಇವಾಗ ಏನಾಗಿದೆ, ಇಲ್ಲಿ ಪಾಸಿಟಿವಲ್ಲಿದೆ. ಬಟ್ ಈ ಮಂತ್ ಏನಾದರೂ ಕ್ಲೋಸ್ ಆಗಿದೆಯಾ? ಇಲ್ಲ. ಈ ಮಂತ್ ಕ್ಲೋಸ್ ಆಗದಿರೋದ್ರಿಂದ ಇನ್ನೂ 5 ಟ್ರೇಡಿಂಗ್ ಸೆಷನ್ ಇರೋದ್ರಿಂದ ನಾವು ಇವಾಗಲೇ ಡಿಸೈಡ್ ಮಾಡೋಕ್ಕಾಗಲ್ಲ ಮತ್ತೆ ಫಾರ್ಮೇಷನ್ ಕಂಟಿನ್ಯೂಷನ್ ಆಗುತ್ತಾ ಇಲ್ಲ ಇಲ್ಲೇ ಹೋಲ್ಡ್ ಮಾಡಿ ಇದು ಮತ್ತೆ ಅಪ್ ಟ್ರೆಂಡಲ್ಲಿ ಕಂಟಿನ್ಯೂಷನ್ ಆಗುತ್ತಾ ಅಂತ. ಸೊ ಅದಕ್ಕೋಸ್ಕರ ನಾವು ಇನ್ನೂ 5 ಟ್ರೇಡಿಂಗ್ ಸೆಷನ್ನಲ್ಲಿ ವೇಟ್ ಮಾಡಬೇಕಾಗುತ್ತೆ. ಇದು ಒಂದು ವೇಳೆ ನೆಗೆಟಿವ್ ಕ್ಲೋಸ್ ಆದರೆ ಮತ್ತೆ ಕೆಳಗಡೆ ಬರೋ ಚಾನ್ಸಸ್ ಇರುತ್ತೆ. ಇಲ್ಲೂ ಇದ್ದರೂ ಕೂಡ ಒಂದು ಹೋಲ್ಡಲ್ಲಿರುತ್ತೆ ಅಂತಂದರೆ ಒಂದು ಕನ್ಸಾಲಿಡೇಷನ್ ಆಗ್ಬೋದು, ಇಲ್ಲಿಂದ ಬ್ರೇಕ್ಔಟ್ ಆಗಿ ಮೇಲೆ ಹೋಗೋ ಚಾನ್ಸಸ್ಸು ತುಂಬ ಅತಿ ಹೆಚ್ಚಿರುತ್ತೆ. ಅದೇ ರೀತಿ ನಾನು ಬಂದುಬಿಟ್ಟು ನಿಮಗೆ ಡೈಲಿ ಟೈಮ್ ಫ್ರೇಮಲ್ಲಿ ನೋಡಿದಾಗ ಇಲ್ಲಿ ನಾವು ಹೇಳ್ದಂಗೆ ಕೆಳಗಡೆ ಬಿದ್ದಿದೆ. ಓಕೆ, ಕೆಳಗಡೆ ಬಿದ್ದಿದೆ. ಅದು ಆದಮೇಲೆ ಇಲ್ಲಿ ಬಜೆಟ್ ಕ್ಯಾಂಡಲು ನಮಗೆ ನೆಗೆಟಿವ್ ಕೊಟ್ಟು ಇದು ಒಂದು ನ್ಯೂಸ್ ಬೇಸಲ್ಲಿ ಒಂದು ಸಪೋರ್ಟ್ ತೊಗೊಂಡು ಅದರ ಮೇಲೆ ನ್ಯೂಸ್ ಬೇಸಲ್ಲಿ ಇಲ್ಲಿ ಒಂದು ಗ್ಯಾಪ್ ಅಪ್ ಆಗಿದೆ. ಆಲ್ಮೋಸ್ಟ್ ಈ ರೇಂಜಲ್ಲಿ ನಮಗೆ ಏನಾಗಿದೆ, ಗ್ಯಾಪ್ ಅಪ್ ಆಗಿರೋದ್ರಿಂದ ಓವರಾಲು ತುಂಬ ಜನದ್ದು ಏನಾಗಿರುತ್ತೆ, ಸ್ಟಾಪ್ ಲಾಸ್ನ ಹಿಟ್ಟಾಗೇನು ಮತ್ತು ಕನ್ಸಾಲಿಡೇಷನ್ ಮೂಮೆಂಟಲ್ಲಿದೆ. ಇಲ್ಲಿ ನನಗೆ ಪೊಸಿಷ್ನಲ್ ಅಂತಂದರೆ ಒಂದು ಕರೆಕ್ಷನ್ ಪೊಸಿಷ್ನಲ್ ಇದರಲ್ಲಿ ನನಗೆ ಡೌನ್ ಟ್ರೆಂಡ್ ಕಾಣಿಸ್ತಾ ಇದೆ, ಸ್ವಿಂಗಲ್ಲಿ ಅಪ್ ಟ್ರೆಂಡ್ ಕಾಣಿಸ್ತಾ ಇದೆ. ಓಕೆ, ಸ್ವಿಂಗ್ ಅಂತಂದರೆ ಆಲ್ಮೋಸ್ಟ್ ನಾನು ಪ್ರೀವಿಯಸ್ಲಿ ಕೆಲವೊಂದು ವೀಡಿಯೋ ಮಾಡಿದ್ದೆ. ಇಲ್ಲಿಂದ ಮೇಲೆ ಒಂದು 3-4 ಡೇಸ್ 5 ಡೇಸ್ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ, ಅದನ್ನು ಸ್ವಿಂಗ್ ಟ್ರೇಡಿಂಗ್ ಅಂತೀವಿ. ಓಕೆ, ಈ ಕೆಲವು ಸ್ಟಾಕ್ಸ್ ಕೂಡ ನಾನು ಹೇಳಿದ್ದೆ. ಓಕೆ, ಅದನ್ನು ನೀವು ನೋಡಿದಿರೋರು ಹೋಗಿ ಇಲ್ಲಿಂದ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಮತ್ತು ನಾವು ಇವತ್ತು ಬ್ಯಾಂಕ್ ನಿಫ್ಟಿ ನೋಡೋಣ. ಕಂಪೇರ್ ಮಾಡಬೇಕಂತಂದರೆ ನಿಫ್ಟಿ 50ಗೆ ಬ್ಯಾಂಕ್ ನಿಫ್ಟಿ ಬಂದು ವೆರಿ ಸ್ಟ್ರಾಂಗ್ ಇದೆ. ನಾನು ಪ್ರೀವಿಯಸ್ಲೂ ಹೇಳಿದೆ, ನಿಫ್ಟಿ 50ಗೆ ಕಂಪೇರ್ ಮಾಡುವಾಗ ವೆರಿ ಸ್ಟ್ರಾಂಗ್ ಇದೆ. ಬಟ್ ಇಲ್ಲೂ ಕೂಡ ಒಂದು ಕರೆಕ್ಷನ್ ಬರ್ಬೋದು ಅಂತ. ಬಟ್ ಇದೇನಾಗಿದೆ, ಇದು ಕರೆಕ್ಷನ್ ಆಗದೆ ಡೈರೆಕ್ಟಾಗಿ ಮೇಲೆ ಹೋಗಿದೆ. ಬಟ್ ನಾವು ಡೈಲಿ ಟೈಮ್ ಫ್ರೇಮಲ್ಲಿ ನೋಡಿದಾಗ ಅಲ್ಲಿ ಕರೆಕ್ಷನ್ಸ್ ಆಗಿರುತ್ತೆ. ಓಕೆ, ಕರೆಕ್ಷನ್ಸ್ ಅಂದರೆ ದೊಡ್ಡ ಕರೆಕ್ಷನ್ ಇಲ್ಲದೆ ಸ್ಮಾಲ್ ಕರೆಕ್ಷನ್ಸ್ ಆಗಿದೆ. ಹಾಗೆ ಇದು ಬಂದುಬಿಟ್ಟು ಏನಾಗಿದೆ, ಬಜೆಟ್ ಡೇ ಇದು ಆದಮೇಲೆ ನ್ಯೂಸ್ ಬೇಸಿದ ಮೇಲೆ ಹೋಗಿದೆ. ಇವಾಗ್ಲೂ ಪ್ರೈಸು ಸ್ಟಿಲ್ ಟಾಪಲ್ಲಿದೆ, ಅಂದರೆ ಆಲ್ ಟೈಮ್ ಹೈಯಲ್ಲಿರೋದು ನಿಫ್ಟಿ 50ಕ್ಕಿಂತ ಕಂಪೇರ್ ಮಾಡುವಾಗ ಬ್ಯಾಂಕ್ ನಿಫ್ಟಿ ಹೈಯಲ್ಲಿರೋದ್ರಿಂದ ಮತ್ತು ಸ್ವಿಂಗಿಗೆ ಇದು ಕೂಡ ಮೇಲೆ ಹೋಗೋ ಥರ ಇದೆ. ಇಲ್ಲಿ ಪೊಸಿಷನಲ್ ಕೂಡ ನನ್ನ ಅಪ್ ಟ್ರೆಂಡ್ ಇದೆ ಮತ್ತು ಸ್ವಿಂಗ್ ಕೂಡ ನನ್ನ ಅಪ್ ಟ್ರೆಂಡಲ್ಲೇ ವ್ಯೂ ಇದೆ. ಓಕೆ, ಬ್ಯಾಂಕ್ ನಿಫ್ಟಿ ನೆಕ್ಸ್ಟ್ ವೀಕು ನಮಗೆ ಗೊತ್ತಾಗುತ್ತೆ. ಬಟ್ 2 ಡೇಸ್ 3 ಡೇಸ್ ಇದು ಅಪ್ಡೇಟ್ ಹೋಗಿದ ತಕ್ಷಣ ನಾವು ಕನ್ಫರ್ಮ್ ಆಗಬಾರ್ದು. 5 ಡೇಸ್ ಅಂದರೆ ಫ್ರೈಡೇ ಕೂಡ ನಮಗೆ ಪಾಸಿಟಿವ್ ಆಗಿ ಕ್ಲೋಸ್ ಆದರೆ ಮಾತ್ರ ನಮ್ಮ ಅಪ್ ಟ್ರೆಂಡು ಕಂಟಿನ್ಯೂಷನ್ ಆಗುತ್ತೆ ಅಂತ. ಇಲ್ಲ ಥರ್ಸ್ಡೇ ಇಲ್ಲ ಫ್ರೈಡೇ ದೊಡ್ಡ ಕ್ಯಾಂಡಲು ಡೌನ್ ಆಗೋ ಚಾನ್ಸಸ್ ಕೂಡ ಇರುತ್ತೆ, ಒಂದು ವೇಳೆ ಇದು ಓವರಾಲ್ ನೆಗೆಟಿವ್ ಕ್ಯಾಂಡಲ್ ಆಗಿದ್ದರೆ. ಓಕೆ, ಇಲ್ಲಿಂದ ನಾನು ಕರೆಕ್ಷನ್ ತೊಗೊಳ್ತೀನಿ ಅಂತಂದರೆ ಖಂಡಿತವಾಗಿ ದೊಡ್ಡ ಡೈಲಿ ಕ್ಯಾಂಡಲಲ್ಲಿ ಒಂದು 2 ಡೇಸ್ 3 ಡೇಸ್ ಆದಮೇಲೆ ದೊಡ್ಡ ಕ್ಯಾಂಡಲ್ ನೆಗೆಟಿವ್ ಕ್ಯಾಂಡಲ್ ಆಗೋ ಚಾನ್ಸಸ್ ಕೂಡ ಇರುತ್ತೆ. ಓಕೆ, ಹೋಪ್ ಇವಾಗ ನಿಫ್ಟಿ 50 ಬ್ಯಾಂಕ್ ನಿಫ್ಟಿ ಅನಾಲಿಸಿಸ್ ನೋಡಿದ್ವಿ. ಇವತ್ತಿನ ಒಂದು 3 ಸ್ಟಾಕು ಸ್ವಿಂಗ್ ಟ್ರೇಡಿಂಗ್ ಬಗ್ಗೆ ನೋಡೋಣ. ಫಸ್ಟ್ ಒಂದು DLF ಲಿಮಿಟೆಡ್. DLF ಮಂತ್ಲಿ ಕ್ಯಾಂಡಲ್ ಹಾಕಿ ನೋಡೋಣ. ಓವರಾಲ್ ಬಂದುಬಿಟ್ಟು ಒಂದು ಕರೆಕ್ಷನ್ ಫೇಸಲ್ಲಿದೆ. ಬಟ್ ಸ್ವಿಂಗ್ಗೆ ನಮ್ಮ ಪ್ರೈಸ್ ಆ್ಯಕ್ಷನ್ ಪ್ರಕಾರ ಇದು ಒಂದು ಸ್ವಿಂಗ್ಗೆ ಒಂದು ಇಲ್ಲಿಂದ ಮೇಲೆ ಹೋಗೋ ಚಾನ್ಸಸ್ ಇರುತ್ತೆ. ಓಕೆ, ಸ್ವಿಂಗಲ್ಲಿ ನಮ್ಮ ಸ್ವಿಂಗಿಗೆ ಯಾವತ್ತೂ ಒಂದು ಕ್ಯಾಂಡಲ್ ಬಂದುಬಿಟ್ಟು ಏನಿರುತ್ತೆ, ಸ್ಟಾಪ್ ಲಾಸ್ ಇರುತ್ತೆ. 3 to 4 ಕ್ಯಾಂಡಲ್ ನಮ್ಮ ಪ್ರಾಫಿಟ್ ಇರುತ್ತೆ. ಓಕೆ, ಅದೇ ರೀತಿ DLF ಕೂಡ ಒಂದು
ಅದೇ ರೀತಿ ನೆಕ್ಸ್ಟು ಕೊಟಕ್ ಮಹೇಂದ್ರ, ಸೆಕೆಂಡ್ ಸ್ಟಾಕ್ ಬಂದು ಕೊಟಕ್ ಮಹೇಂದ್ರ. ಕೋಟಕ್ ಮಹೇಂದ್ರ ಬಂದುಬಿಟ್ಟು ಬ್ಯಾಂಕ್ ನಿಫ್ಟಿ ಆಲ್ಮೋಸ್ಟು ಬುಲಿಶ್ ಇರೋದೇ. ಬಟ್ ಆದರೆ ಇಲ್ಲಿ ನೀವು ಮಂತ್ಲಿ ಕ್ಯಾಂಡಲ್ ನೋಡುವಾಗ ಕೋಟಕ್ ಮಹೇಂದ್ರ ಬಂದುಬಿಟ್ಟು ಸೈಡ್ ವೇಸಲ್ಲಿ ಇದೆ. ಬ್ಯಾಂಕ್ ನಿಫ್ಟಿ ಬುಲಿಶ್ ಇದೆ, ಬಟ್ ಕೊಟಕ್ ಮಹೇಂದ್ರ ಸೈಡ್ ವೇಸಲ್ಲಿದೆ. ಇಲ್ಲಿ ಒಂದು ವೇಳೆ ಇದು ಇಂಪಾರ್ಟೆಂಟ್ ಲೆವೆಲ್ಸ್ ಎಲ್ಲ ಬ್ರೇಕಪ್ ಮಾಡಿದ್ರೆ ಇನ್ನೂ ದೊಡ್ಡ ಮೂಮೆಂಟ್ ಆಗೋ ಚಾನ್ಸಸ್ ಇರುತ್ತೆ. ಮತ್ತು ಅದ್ರ ಜೊತೆಗೆ ನಾವು ಇಲ್ಲಿ ಸ್ವಿಂಗಿಗೆ ಸೆಲೆಕ್ಟ್ ಮಾಡಿರೋದ್ರಿಂದ ಇಲ್ಲೇನಾಗುತ್ತೆ, ಸ್ವಿಂಗಿಗೆ ಇಲ್ಲಿ ಮೇಲೆ ಹೋಗೋ ಚಾನ್ಸಸ್ ಇದೆ. ಓಕೆ, ಕೋಟಕ್ ಮಹೇಂದ್ರ. ಅದೇ ರೀತಿ ಮೂರನೇ ಸ್ಟಾಕ್ ಬಂದುಬಿಟ್ಟು ನೋಡೋಣ. ಮೂರನೇ ಸ್ಟಾಕ್ ಬಂದುಬಿಟ್ಟು ಟೈಟಾನ್ ಇದ್ದು ಮಂತ್ಲಿ ಕ್ಯಾಂಡಲ್ ನೋಡೋಣ. ಕಂಪ್ಲೀಟ್ಲಿ ಬುಲಿಶ್ ಇದೆ. ಓಕೆ, ಕಂಪ್ಲೀಟ್ಲಿ ಬುಲಿಶ್ ಇದೆ. ಮೇಲ್ಗಡೆ ಹೋಗೋ ಚಾನ್ಸಸ್ಸು ತುಂಬ ಅತಿ ಹೆಚ್ಚಿದೆ. ಮೇಲ್ಗಡೆ ಹೋದರೂ ಕೂಡ ಇಲ್ಲಿ ನಮ್ಮ ಸ್ವಿಂಗಿಗೆ ನಾವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೋದು. ಕಾರಣ ಏನಂತ ಇಲ್ಲಿ ನೋಡಿ, ಇಷ್ಟು ದೊಡ್ಡ ನೆಗೆಟಿವ್ ಕ್ಯಾಂಡಲ್ ನೋಡಿದಾಗ ನೀವೇನು ಅನ್ಕೊಳ್ತೀವಿ, ಓಕೆ ಟೈಟಾನ್ ಕ್ರ್ಯಾಶ್ ಆಯಿತು, ಇಲ್ಲೂ ಕೂಡ ಟೈಟಾನ್ ಕ್ರ್ಯಾಶ್ ಆಯಿತು ಅಂತ ಸುಮ್ಮನೆ ನ್ಯೂಸಲ್ಲಿ ನೋಡ್ತೀರ. ಬಟ್ ಟೈಟಾನು ನೀವು ದೊಡ್ಡ ಟೈಮ್ ಫ್ರೇಮಲ್ಲಿ ನೋಡಿದಾಗ ಏನಾಗುತ್ತೆ, ಟೈಟಾನ್ ಯಾವುದೇ ರೀತಿ ಕ್ರ್ಯಾಶ್ ಆಗಿಲ್ಲ. ಇದು ಬಂದುಬಿಟ್ಟು ಕಂಪ್ಲೀಟ್ಲಿ ಬುಲಿಶಲ್ಲಿದೆ ಅಂತ. ಆ ರೀತಿಯಲ್ಲಿ ನಾವು ಇವಾಗ ಸ್ವಿಂಗಿಗೆ ಇದು ಒಂದು ಸ್ಮಾಲ್ ರಿಸ್ಕಲ್ಲಿ ಒಂದು ಸ್ವಿಂಗ್ ಟ್ರೇಡಿಂಗಿಗೆ ನಾವು ಸೆಲೆಕ್ಟ್ ಮಾಡಿರೋ ಸ್ಟಾಕು ಟೈಟಾನ್. ಓಕೆ, ನಿಫ್ಟಿ 50 ಮತ್ತು ಬ್ಯಾಂಕ್ ನಿಫ್ಟಿ ನೋಡಿದ್ವಿ. ಓವರಾಲ್ ನೆಕ್ಸ್ಟ್ ವೀಕ್ ಏನಾಗ್ಬೋದು ಅಂತ. ಅದ್ರ ಜೊತೆಗೆ 3 ಸ್ವಿಂಗ್ ಸ್ಟಾಕಿಗೆ ನೋಡಿದ್ದೀವಿ. ಮತ್ತು ಇದೇ ರೀತಿ ಮುಂದಿನ ವೀಡಿಯೋದಲ್ಲಿ ನೋಡೋಣ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.